ವಿಳಂಬ ಆಗ್ತಿದೆ, ಸರ್ಕಾರದ ಮೇಲೆ ಎಫೆಕ್ಟ್ ಆಗ್ತಿದೆ ಅಂತ. ಇಲ್ಲ, ವಿಳಂಬ ಹೆಂಗೆ, ಎಷ್ಟು ದಿನ ಆಯಿತು ನಿಮ್ಗೆ ನೆನಪಿದೆಯಾ? ಯಡಿಯೂರಪ್ಪ ಅವ್ರು ಸಿಂಗಲ್ ಒನ್ ಮ್ಯಾನ್ ಶೋ ಇತ್ತು ಅತಿವೃಷ್ಟಿ ಇದ್ದಾಗ. ಇದೇನು ಒಂದು ತಿಂಗಳು ಆಗಿಲ್ಲ ಅಲ್ಲ ಇವರೇ ಹೋಗ್ತಾರೆ. ಈಗಾಗಲೇ ಚರ್ಚೆ ನಡೆದಿದೆ, ಡೆಲ್ಲಿನಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ ಹೇಳ್ತಾರಲ್ಲ, ಇಟ್ಸ್ ಅ ಗುಡ್ ಪ್ರಾಬ್ಲಮ್ ಟು ಹ್ಯಾವ್. ಇಷ್ಟೊಂದು ಜನ ನಾಯಕರು ನಮ್ಮಲ್ಲಿದ್ದಾರೆ, ಸಮರ್ಥರಿದ್ದಾರೆ. ಮೊದಲನೇ ಬಾರಿ ಆಯ್ಕೆಯಾದಂಥ ಶಾಸಕರು ಕೂಡ ಕೇಳ್ತಾ ಇದ್ದಾರೆ, ಎರಡನೇ ಬಾರಿ ಆಯ್ಕೆಯಾದಂಥ ಶಾಸಕರು ಕೂಡ ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ನಾಯಕತ್ವ ಚೆನ್ನಾಗಿದೆ, ಬಲಿಷ್ಠವಾಗಿದೆ. ಸೊ ಎಲ್ಲರಿಗೂ ಅಕಾಮಿಡೇಟ್ ಮಾಡೋದು ಕಷ್ಟ ಆಗುತ್ತೆ. ಅದನ್ನು ಸ್ವಲ್ಪ ಸಾಧಕ ಬಾಧಕ ನೋಡ್ಕೊಂಡು ಮಾಡ್ತಾರೆ ಹೈಕಮಾಂಡರು. ರಾಮಯ್ಯನವರು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹೊರಡ್ತಾ ಇದ್ದಾರೆ. ಒಂದು ಕಡೆಗೆ ನಿನ್ನೆ ಕೆಂಪೇಗೌಡ ಜಯಂತಿ ಆಚರಣೆ ಸಂದರ್ಭದಲ್ಲಿ ಅವರ ಪೋಸ್ಟರ್ಗಳು ಬ್ಯಾನರ್ಗಳನ್ನ ಹಾಕಿಲ್ಲ, ಅವ್ರನ್ನ ಕಡೆಗಣಿಸಲಾಗಿದೆ ಅನ್ನೋದು ಒಂದು ಕಡೆಗೆ. ನೋಡಿ, ಸರ್ಕಾರದ ಬ್ಯಾನರು ಪೋಸ್ಟರ್ಗಳು ಏನಿದೆ, ಇಟ್ ಹ್ಯಾಸ್ ಟು ಬಿ ಆಸ್ ಪರ್ ಪ್ರೋಟೋಕಾಲ್ ಅಲ್ಲ. ಈಗ ಖರ್ಗೆ ಸಾಹೇಬ್ರದ್ದು ಫೋಟೋ ಹಾಕೋಕ್ಕಾಗ್ತದೆ ಅದರಲ್ಲಿ? ಮತ್ತು ನೀವೇ ಹೇಳ್ತೀರಾ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ. ಯಾರ್ಯಾರು ಅಭಿಮಾನಿಗಳು ಹಾಕ್ಕೊಳ್ಳಿ, ನಿಮ್ದನ ಹಾಕ್ಕೊಳ್ಳಿ, ನಂದನ ಹಾಕಲಿ, ಯಾರ್ದು ಅದಕ್ಕೇನು ನಿರ್ಬಂಧ ಇಲ್ಲ. ಸರ್ಕಾರದ ಪ್ರೋಟೋಕಾಲ್ ಏನಿದೆ ಅದ್ರ ಪ್ರಕಾರ. ಈಗ ನಾನು ಜಾಹೀರಾತು ನೀಡ್ತೀನಿ, ನನ್ನ ಫೋಟೋ ನೋಡಿದ್ದೀರಾ ಯಾವತ್ತನ? ನಂದೇ ಫೋಟೋ ಹಾಕಲ್ಲ ನಾನು, ಯಾಕಂದರೆ ಇಟ್ ಈಸ್ ನಾಟ್ ಆಸ್ ಪರ್ ಲಾ. ಸಿದ್ದರಾಮಯ್ಯ ಪೋಸ್ಟ್ ಹಾಕೊಂಡಿದ್ದಾರೆ, ನನ್ನನ್ನು ಕೆಳಗಿಳಿಸಿದ್ದಾರೆ ಒಂದು. ಆದರೆ ಜನರ ಹೃದಯದಿಂದ ಕೆಳಗಿಳಿಸೋಕ್ಕಾಗಲ್ಲ. ನೋಡಿ, ಯಾರೂ ಕೆಳಗಿಳಿಸಿಲ್ಲ. ಇದ್ರ ಬಗ್ಗೆ ಆಗಲೇ ಸಿದ್ದರಾಮಯ್ಯ ಸಾಹೇಬ್ರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂತದೆ. ಆಮೇಲೆ ಅದು ನಿಜ, ಅವರಿಗೆ ಜನರ ಮನಸ್ಸಿಂದ ತೆಗಿಲಿಕ್ಕೆ ಆಗೋದಿಲ್ಲ. ಅಷ್ಟು ಹಲವಾರು ಭಾಗ್ಯಗಳು ಕೊಟ್ಟಿದ್ದಾರೆ, ಹಲವಾರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ನಮ್ಮ ರಾಜ್ಯದ ಆರ್ಥಿಕ ಸ್ಥಿರತೆಗೆ ಕಾರಣರಾಗಿದ್ದಾರೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ರಾಜ್ಯದ ಹೆಸರಿದೆ ಅಂದರೆ ಅವ್ರದ್ದು ಪಾತ್ರ ಭಾಳ ದೊಡ್ಡದಾಗಿದೆ. ಸೊ ಆದ್ದರಿಂದ ಈಗ ಎಸ್ ಎಂ ಕೃಷ್ಣ ಅವರಿಗೆ ಇನ್ನೂ ನೆಲೆಸಲ್ವಾ? ನಾವೆಲ್ಲರೂ IT ಇದರಲ್ಲಿ ದೇವರಾಜ ಅರಸ್ ಅವರ ಹೆಸರು ಇನ್ನೂ ನಾವು ಪ್ರತಿಪಾದಿಸೋದಿಲ್ಲ, ಅವ್ರ ಹೆಸರಲ್ಲಿ ಓಟ್ ಕೇಳೋದಿಲ್ವಾ? ಹಾಗೆ ಕೆಲಸ ಮಾಡಿದ್ರೆ ಶಾಶ್ವತವಾಗಿ ಉಳಿತಾರೆ. ನಾನೇ ರಾಜೀನಾಮೆ ಕೊಟ್ಟಿದ್ದೆ, ನನ್ನ ಕೆಳಗಿಳಿಸಿದಾರೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ನೋಡಿ, ಸಾಹೇಬ್ರಿಗೆ ಹೇಳಿ ಕೇಳಿ ಹಾಕೋದಿಲ್ಲ. ನನಗೆ ಗೊತ್ತಲ್ವಾ ಅವ್ರ ಪೋಸ್ಟ್ ಯಾರು ಹಾಕ್ತಾರೆ ಅಂತ ನನಗೆ ಗೊತ್ತಿದೆ ಅಲ್ಲ. ಸಾಹೇಬ್ರು ಹಂಗೆ ಅದು ಭಾಷಣದಲ್ಲಿ ಹೇಳಿದಿದ್ರೆ ನಾನು ಒಪ್ಕೊತಾ ಇದ್ದೆ. ಏನಾಗ್ತದೆ, ಯಾರೋ ನಿರ್ವಹಣೆ ಮಾಡ್ತಾರೆ, ಅದಕ್ಕೆಲ್ಲ ಯಾಕೆ ಇದು? ಈಗ ಅವ್ರದ್ದು ಸಂಪೂರ್ಣವಾದಂಥ ಬೆಂಬಲ, ಆಶೀರ್ವಾದ ಈ ಸರ್ಕಾರಕ್ಕಿದೆ.